ಈ 15 ಕನ್ಸ್ಟ್ರಕ್ಷನ್ ಕಾಸ್ಟ್ ನಿಮ್ಮ ಓವರ್ ಆಲ್ ಬಜೆಟ್ ಅನ್ನ ಡಿಸೈಡ್ ಮಾಡುತ್ತೆ. ಪಾಯಿಂಟ್ ನಂಬರ್ 1, ಲ್ಯಾಂಡ್ ಕಾಸ್ಟ್ ಎಷ್ಟಾಗುತ್ತೆ ಅಂತ ನೀವು ಮೊದಲೇ ಡಿಸೈಡ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಆರ್ಕಿಟೆಕ್ಚರಲ್ ಡಿಸೈನ್ ಚಾರ್ಜಸ್ ಅಂದ್ರೆ ಬಿಲ್ಡಿಂಗ್ ಪ್ಲಾನ್, ಸ್ಟ್ರಕ್ಚರಲ್ ಡಿಸೈನ್, BBMP ಅಪ್ರೂವಲ್ಸ್, ಈ ತರ ಗೌರ್ಮೆಂಟ್ ಅಪ್ರೂವಲ್ಸ್ಗಳನ್ನ ನೋಡ್ಕೋಬೇಕಾಗುತ್ತೆ. ಮೂರನೇದು ಸೈಟ್ ಪ್ರಿಪರೇಷನ್ ಕಾಸ್ಟ್ ಅಂದ್ರೆ ಎಕ್ಸ್ಕವೇಷನ್, ಫಿಲ್ಲಿಂಗು, ಲೆವೆಲಿಂಗ್ ಕಾಸ್ಟ್ ಆಗುತ್ತೆ. ನಾಲ್ಕನೇದು ಫೌಂಡೇಶನ್ ಕಾಸ್ಟ್ ಅಂದ್ರೆ ಫೂಟಿಂಗು, PCC, RCC, ವಾಟರ್ ಪ್ರೂಫಿಂಗ್ ಬರುತ್ತೆ. ಐದನೇದು RCC ವರ್ಕ್ ಕಾಸ್ಟ್, ಕಾಂಕ್ರೀಟು, ಸ್ಟೀಲು, ಶೆಟ್ರಿಂಗು, ಲೇಬರ್ ಕಾಸ್ಟ್ ಇನ್ಕ್ಲೂಡ್ ಆಗಿರುತ್ತೆ. ಆರನೇದು ಬ್ರಿಕ್ ಬ್ಲಾಕ್ ವರ್ಕ್ ಕಾಸ್ಟ್, ಇದರಲ್ಲಿ ವಾಲು, ಎಕ್ಸ್ಟೀರಿಯರು, ಇಂಟೀರಿಯರು, ಮ್ಯಾಸನ್ರಿ ವರ್ಕು, ಸೈಸ್ ಸ್ಟೋನ್ ವರ್ಕ್ ಎಲ್ಲ ಬರುತ್ತೆ. ನೆಕ್ಸ್ಟ್ ಪ್ಲಾಸ್ಟ್ರಿಂಗ್ ಕಾಸ್ಟ್, ಇದು ಇಂಟರ್ನಲ್ ಎಕ್ಸ್ಟೀರಿಯರ್ ಫಿನಿಶಸ್. ಎಂಟನೇದು ಫ್ಲೋರಿಂಗ್ ಕಾಸ್ಟ್, ಇದರಲ್ಲಿ ಟೈಲು, ಮಾರ್ಬಲ್ಲು, ಗ್ರನೈಟು, ಈ ಥರ ಇನ್ಸ್ಟಾಲೇಷನ್ ಕಾಸ್ಟ್ಗಳು ಬರುತ್ತೆ. ಒಂಬತ್ತನೇದು ಎಲೆಕ್ಟ್ರಿಕಲ್ ಕಾಸ್ಟ್, ಇದರಲ್ಲಿ ವೈರಿಂಗು, ಸ್ವಿಚ್ ಪ್ಲೇಟು, ಪ್ಯಾನಲ್ ಫಿಕ್ಚರ್ ಬರುತ್ತೆ. ಹತ್ತನೇದು ಪ್ಲಂಬಿಂಗ್ ಕಾಸ್ಟ್, ಎಕ್ಸ್ಟೀರಿಯರ್ ಪೈಪಿಂಗ್, ಸ್ಯಾನಿಟರಿ ಫಿಟ್ಟಿಂಗ್, CP ಫಿಟ್ಟಿಂಗ್ಸ್ ಬರುತ್ತೆ. 11ನೇದು ಡೋರ್ ವಿಂಡೋ ಕಾಸ್ಟ್, ಇದರಲ್ಲಿ ಫ್ರೇಮು, ಶಟರು, ಗ್ಲಾಸ್, ಹಾರ್ಡ್ವೇರ್ದೆಲ್ಲ ಬರುತ್ತೆ. 12 ಬಂದು ಪೇಂಟಿಂಗ್ ಕಾಸ್ಟ್, ಇದರಲ್ಲಿ ಪಟ್ಟಿ, ಪ್ರೈಮರ್, ಪೇಂಟ್ ಮತ್ತೆ ಲೇಬರ್ ಕಾಸ್ಟ್ ಬರುತ್ತೆ. 13ನೇದು ವಾಟರ್ ಪ್ರೂಫಿಂಗ್ ಕಾಸ್ಟ್, ಟೆರೇಸು, ಟಾಯ್ಲೆಟ್, ವೆಟ್ ಏರಿಯಾಸ್ ಎಲ್ಲೆಲ್ಲಿರುತ್ತೋ ಅದಕ್ಕೆ ನಾವು ವಾಟರ್ ಪ್ರೂಫಿಂಗ್ ಕಾಸ್ಟ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. 14ನೇದು ಲೇಬರ್ ಅಂಡ್ ಸೂಪರ್ವೈಸರ್ ಕಾಸ್ಟ್ ಅಂದ್ರೆ ವರ್ಕರ್ಸು, ಇಂಜಿನಿಯರ್ಸು ಮತ್ತೆ ಮ್ಯಾನೇಜ್ಮೆಂಟ್ ಏನಿದೆ ಈ ಕಾಸ್ಟ್ ಆ್ಯಡ್ ಮಾಡ್ಕೋಬೇಕು. 15ನೇದು ನಿಮಗೆ ಎಕ್ಸ್ಟ್ರಾ ಬಜೆಟ್ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ, ಇದು ಇರಬೇಕು. ನಿಮ್ಮ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಇಸ್ ಈಕ್ವಲ್ ಟು ಮೆಟೀರಿಯಲ್, ಲೇಬರ್, ಸರ್ವಿಸ್, ಫಿನಿಶಿಂಗ್ ಅಂಡ್ ಎಕ್ಸ್ಟ್ರಾ ಕಾಸ್ಟ್ಗಳೆಲ್ಲ ಸೇರಿದ್ರೆ ನಿಮಗೆ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಬರುತ್ತೆ.